ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಇಲ್ಲಿ ನೋಡಿ ನೀವು ಅಂಗನವಾಡಿ ಮಕ್ಕಳಿಗೆ ಸಿಗ್ತಾ ಇಲ್ಲ ಪೌಷ್ಟಿಕಾಹಾರ, ಅವ್ರಿಗೆ ಸಿಗ್ತಾ ಇಲ್ಲ. ಯಾದಗಿರಿ ಜಿಲ್ಲೆಯ ಹಲವೆಡೆ ಎಲ್ಲೂ ಕೂಡ ಪೂರೈಕೆ ಆಗ್ತಿಲ್ಲ. ಮೊಟ್ಟೆ, ಹಾಲು, ಇನ್ನು ಹಾಲಿನ ಪೌಡರ್ ಸೇರಿದಂತೆ ಅಪೌಷ್ಟಿಕತೆಯನ್ನ ನಿವಾರಣೆ ಮಾಡಬೇಕಾದಿರುವಂದವರೇ ಸದ್ಯ ನಿರ್ಲಕ್ಷ್ಯ ಆಗ್ತಿದೆ. ಪೂರೈಕೆ ಆಗ್ತಾ ಇಲ್ಲ ಮೊಟ್ಟೆ ಹಾಗೂ ಹಾಲಿನ ಪೌಡರ್. ಬೇಸಿಗೆ ರಜೆ ಮುಗಿದು ಈಗ ಆರಂಭ ಆಗ್ತಿರುವಂತ ಹೊತ್ನಲ್ಲೇ ಅಂಗನವಾಡಿಗೆ ಯಾವುದೇ ರೀತಿಯಾದಂತ ಏನೇನು ಸೌಲಭ್ಯಗಳು ಹೋಗ್ತಾ ಇಲ್ಲ. ವಾರ ಕಳೆದ್ರು ಮೊಟ್ಟೆಯೂ ಇಲ್ಲ, ಹಾಲಿನ ಪೌಡರ್ ಕೂಡ ಸಿಗ್ತಾ ಇಲ್ಲ. ಪೌಷ್ಟಿಕ ಆಹಾರ ಇಲ್ಲದೆ ಮಕ್ಕಳೀಗ ಸಮಸ್ಯೆಗೆ ತುತ್ತಾಗಿದ್ದಾರೆ. ಮಕ್ಕಳಿಗೆ ಮೇಜರ್ ಆಗಿ ಬೇಕಾಗಿರೋದೇ ಇದು, ಆದ್ರೆ ಇವುಗಳೇ ಸಿಗ್ತಾ ಇಲ್ಲ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ನೀವು ಆದಷ್ಟು ಬೇಗ ಗಮನ ಹರಿಸಬೇಕು. ಮಕ್ಕಳಿಗೆ ಮೊಟ್ಟೆ ಮತ್ತು ಹಾಲಿನ ಪೌಡ್ರು ಬಹಳ ಪ್ರಮುಖವಾಗಿ ಪೌಷ್ಟಿಕಾಂಶ ಹೊಂದಬೇಕು ಅನ್ನುವಂಥ ಆಹಾರ ಕೊಡೋದು ಅದೇ ಸಿಗ್ತಾ ಇಲ್ಲ. ಹಾಗಾದ್ರೆ ಯಾಕೆ ಪೂರೈಕೆ ಆಗ್ತಿಲ್ಲ? ಅಥವಾ ಅದರಲ್ಲಿ ಏನಾದರೂ ಗೋಲ್ಮಾಲ್ ನಡೀತಾ ಇದೆಯಾ? ಯಾರ್ಯಾರು ಇದ್ರ ಹಿಂದೆ ಇದ್ದಾರೆ? ಮಕ್ಕಳಿಗೆ ಈಗ ಮತ್ತೆ ಅಂಗನವಾಡಿ ಆರಂಭ ಆಗಿದೆ, ಮಕ್ಕಳಿಗಲ್ಲಿ ಕೊಡಬೇಕು, ಮಕ್ಕಳು ಓದಬೇಕು, ಬೆಳಿಬೇಕು, ಅದೇ ಸಿಗ್ತಾ ಇಲ್ಲ ಅಂತಂದ್ರೆ ಯಾರು ಇದ್ರ ಹಿಂದಿದ್ದವ್ರು ಯಾರು? ಯಾಕೆ ಇಲಾಖೆಯಲ್ಲಿ ಏನಾದರೂ ಸಮಸ್ಯೆಗಳಾಗ್ತಾ ಇದೆಯಾ? ಅತಿ ಬೇಗವಾಗಿ ಯಾದಗಿರಿಯಲ್ಲಿರುವಂತ ಈ ಅಂಗನವಾಡಿಗೆ ಯಾಕೆ ಸಿಗ್ತಾ ಇಲ್ಲ ಪೌಷ್ಟಿಕ ಆಹಾರ ಅನ್ನೋದನ್ನ ಗಮನ ಹರಿಸಬೇಕು. ಯಾದಗಿರಿ ಜಿಲ್ಲೆಯ ಶಹಪುರ ತಾಲೂಕಿನ ಹುರಸಗುಂಡಿಗೆ ಮಡ್ನಾಳ್ ಗ್ರಾಮದ ಅಂಗನವಾಡಿ ಕೇಂದ್ರಗಳಲ್ಲಿ ಮೊಟ್ಟೆ ಹಾಗೂ ಹಾಲಿನ ಪೌಡರ್ ಪೂರೈಕೆ ಆಗ್ತಿಲ್ಲ. ಸ್ಥಳದಲ್ಲಿ ಏನು ಸಮಸ್ಯೆ ಇದೆ ಅನ್ನೋದರ ಬಗ್ಗೆ ನಮ್ಮ ಯಾದಗಿರಿಯ ಪ್ರತಿನಿಧಿ ನಾಗಪ್ಪ ಮಾಲೆ ಪಾಟೀಲ್ ಅವರು ಒಂದು ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ಬನ್ನಿ ನೋಡೋಣ. ಅಪೌಷ್ಟಿಕತೆ ನಿವಾರಣೆ ಮಾಡಲು ಅಂಗನವಾಡಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ವಿತರಣೆ ಮಾಡಬೇಕು. ಆದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ಬಹುತೇಕ ಅಂಗನವಾಡಿ ಕೇಂದ್ರಗಳಲ್ಲಿ ಪೌಷ್ಟಿಕ ಆಹಾರಗಳನ್ನು ವಿತರಣೆ ಮಾಡಲು ಸಾಧ್ಯವಾಗ್ತಿಲ್ಲ. ಯಾಕಂತಂದ್ರೆ ಅಂಗನವಾಡಿ ಮಕ್ಕಳಿಗೆ ಮೊಟ್ಟೆಗಳನ್ನು ಪೂರೈಕೆ ಮಾಡಬೇಕು, ಆದ್ರೆ ಮೊಟ್ಟೆಗಳನ್ನು ಇಲ್ಲಿ ಪೂರೈಕೆ ಮಾಡುವಂತ ಕೆಲಸ ಇಲ್ಲಿ ಮಾಡಿಲ್ಲ. ನಾವು ಕೂಡ ಖುದ್ದು ಗ್ಯಾರಂಟಿ ನ್ಯೂಸ್ ಕೂಡ ಖುದ್ದು ಯಾದಗಿರಿ ಜಿಲ್ಲೆಯ ಶಹಪುರ ತಾಲೂಕಿನ ಹುರಸಗುಂಡಿ ಗ್ರಾಮದ ಅಂಗನವಾಡಿ ಕೇಂದ್ರ ಒಂದರಲ್ಲಿದ್ದೀವಿ. ಖುದ್ದು ಇಲ್ಲಿ ನೋಡಬಹುದು ದೃಶ್ಯಗಳನ್ನು. ಈಗಲೇ ಅಂಗನವಾಡಿ ಕೇಂದ್ರಗಳು ಓಪನ್ ಆಗಿ ಸುಮಾರು 1 ವಾರ ಕಳೆದಿದೆ. ಆದ್ರೆ ಅಂಗನವಾಡಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ವ್ಯಾಪ್ತಿಗೆ ಬರುವಂತ ಈ ಅಂಗನವಾಡಿ ಕೇಂದ್ರಗಳಲ್ಲಿ ಯಾವುದೇ ಪೌಷ್ಟಿಕ ಆಹಾರಗಳು ಇಲ್ಲಿ ಪೂರೈಕೆ ಮಾಡಿಲ್ಲ. ಸಂಬಂಧಪಟ್ಟಂತ ಇಲಾಖೆಯ ಅಧಿಕಾರಿಗಳು ಈ ಪೂರೈಕೆ ಮಾಡಬೇಕಾಯ್ತು, ಆದರೆ ಇಲಾಖೆಯು ಇಲ್ಲಿ ಪೂರೈಕೆ ಮಾಡಿಲ್ಲ. ಆದರೆ ಇಲ್ಲಿ ಮೊಟ್ಟೆಗಳನ್ನು ಪೂರೈಕೆ ಮಾಡಬೇಕಾಯ್ತು. ಅಂಗನವಾಡಿಗಳು ಓಪನ್ ಆಗಿ 7 ದಿವಸ ಆಯಿತು, ಆದರೆ ಅಂಗನವಾಡಿ ಮಕ್ಕಳಿಗೆ ಅಪೌಷ್ಟಿಕತೆ ನಿವಾರಣೆ ಮಾಡಲು ಪೌಷ್ಟಿಕ ಆಹಾರವಾದಂತ ಮೊಟ್ಟೆಗಳನ್ನು ಇಲ್ಲಿ ಪೂರೈಕೆ ಮಾಡೋಕೆ ಕೆಲಸ ಮಾಡಿಲ್ಲ. ಈಗ ನಾವು ದೃಶ್ಯಗಳನ್ನು ಕೂಡ ನಾವು ಇಲ್ಲಿ ನೋಡಬಹುದು. ಯಾವುದೇ ಏನಂತಂದ್ರೆ ಹೆಸರು ಕಾಳು ಇದೆ, ಕೇವಲ ಇಲ್ಲಿ ಅಕ್ಕಿ ಮಾತ್ರ ಇದೆ. ಅನ್ನ ವಿತರಣೆ ಮಾಡೋಕೆ ಕೆಲಸ ಮಾಡ್ತಾ ಇದ್ರೆ, ಅದೇ ರೀತಿ ಗೋಧಿ ಸಜ್ಜಕ ವಿತರಣೆ ಮಾಡ್ತಾ ಇದ್ರೆ, ಆದ್ರೆ ಮೊಟ್ಟೆಗಳನ್ನು ಪೂರೈಕೆ ಮಾಡಬೇಕಾಗಿತ್ತು, ಆದ್ರೆ ಇಲ್ಲಿವರೆಗೆ ಆ ಕೆಲಸ ಮಾಡಿಲ್ಲ. ಈಗ ಮಕ್ಕಳು ಕೂಡ ಇದ್ದಾರೆ, ಇಲ್ಲಿ ಅಂಗನವಾಡಿ ಸಹಾಯಕರು ಕೂಡ ಇದ್ದಾರೆ. ಸಾಕಷ್ಟು ಮಕ್ಕಳು ಕೂಡ ಈಗ ಇಲ್ಲಿ ಹೇಳಿದ್ರ ಪ್ರಕಾರ ನಮಗೆ ಮೊಟ್ಟೆಗಳನ್ನು ಪೂರೈಕೆ ಮಾಡಿಲ್ಲ ಎಂದು ಹೇಳಿದ್ದಾರೆ. ಆದ್ರೆ ಈ ಯಾದಗಿರಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಕ್ಕಳು ಕೂಡ ಅಪೌಷ್ಟಿಕತೆಯಿಂದ ಬಳಲುವ ಸಂಖ್ಯೆ ಹೆಚ್ಚಾಗಿದೆ. ಆದ್ರೆ ಈಗಲೇ ಕೋಟ್ಯಾಂತರ ರೂಪಾಯಿ ವೆಚ್ಚ ಕೂಡ ಸರ್ಕಾರ ಖರ್ಚು ಮಾಡ್ತಿದೆ, ಆದ್ರೆ ಪೌಷ್ಟಿಕ ಆಹಾರವನ್ನು ಮೊಟ್ಟೆಯನ್ನು ವಿತರಣೆ ಮಾಡುವಂತ ಕೆಲಸ ಮಾಡಿಲ್ಲ. ಇಲ್ಲಿ ಗ್ರಾಮಸ್ಥರು ಕೂಡ ಇದ್ದಾರೆ. ಏನಾದ ಈಗ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಕ್ಕಳು ಅಪೌಷ್ಟಿಕತೆಯನ್ನು ಬಳಸ್ತಾ ಇದ್ದಾರೆ, ಆದ್ರೆ ಇದು ನಿವಾರಣೆ ಆಗ್ಬೇಕಂದ್ರೆ ಪೌಷ್ಟಿಕ ಆಹಾರ ಇಂಪಾರ್ಟೆಂಟ್. ಇಲ್ಲಿ ಮೊಟ್ಟೆನೇ ಸಪ್ಲೈ ಇಲ್ಲ ಸರ್. ಈ ವಿಷಯವಾಗಿ ಈಗ 15 ದಿನ ಆಯ್ತು ರೀ ಆಲ್ರೆಡಿ. ಈಗೇನು ಅಂಗನವಾಡಿ ಚಾಲು ಆಗಿ 15 ದಿನ ಆದ್ರೂ ಕೂಡ ಇನ್ನೂವರೆಗೂ ಮೊಟ್ಟೆನೇ ಬಂದಿಲ್ಲ ಅಂತ ಹೇಳೈತಾರೆ. 3 ಕೇಂದ್ರ ಅವ್ರು 3 ಕೇಂದ್ರದ್ರೂ ಇನ್ನೂವರೆಗೂ ಒಂದು ಕಡೆಗೆ ಇಡೀ ತಾಲೂಕಿನಾಗ ಬಂದವು ಗೊತ್ತಿಲ್ಲ ರೀ. ಇಲ್ಲಂತ ನಮ್ಮ ಗ್ರಾಮಕ್ಕಂತ ಬಂದೇ ಇಲ್ಲ ರೀ. ಆದ್ರೆ ಪ್ರತಿ ಇದಕ್ಕೆ ಮುಂಚೆನೂ ನಾವು ಕೊಪ್ಪದಲ್ಲಿ ನೋಡಿಲ್ಲ ಆ ಮೊಟ್ಟೆನ. ಹಾಗಾಗಿ ಈಗ ಅಂಗನವಾಡಿ ಕಾರ್ಯಕರ್ತರು ಕೂಡ ಇಲ್ಲಿ ಬಂದ್ರಿ 3 ಕಾರ್ಯ. ಈಗ ಈ ಮೊಟ್ಟೆಗಳು ಪೌಷ್ಟಿಕ ಆಹಾರ ಏನೋ ಮಕ್ಕಳಿಗೆ ಕೊಡ್ಬೇಕಂತ ಹೇಳ್ತೀವಿ, ಕೊಡ್ಬೇಕ್ರಿ. ಮತ್ತೆ ನಮ್ಮ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಅಪೌಷ್ಟಿಕತೆ ನಮ್ಮ ಕಡೆ ಏನೋ ಅಪೌಷ್ಟಿಕತೆಯಿಂದ ಬಹಳ ಜನ ನರಳುತ್ತಿದ್ದಾರೆ. ಅದನ್ನು ನಿವಾರಣೆ ಮಾಡಲು ಸರ್ಕಾರ ಕಡೆಯಿಂದ ಮಾತ್ರ ಏನು ರಿಜಿಸ್ಟ್ರಲ್ಲಿ ಮಾತ್ರ ಎಂಟ್ರಿ ಆಗ್ತಿದೆ, ಆದ್ರೆ ಹುಡುಗರಿಗೆ ತಲುಪ್ತಿಲ್ಲ ಅಂತ ಮೊಟ್ಟೆಗಳನ್ನು ಪೂರೈಕೆ ಮಾಡಬೇಕು, ಕೂಡಲೇ ಮಾಡ್ಬೇಕಂತ ಕೇಳಬೇಕಿದ್ರು ಮೊಟ್ಟೆ.
ಇದು ಇಲ್ಲಿನ ಸ್ಥಳೀಯರ ಮಾತಾಗಿದೆ. ಸರ್ಕಾರ ಆದಷ್ಟು ಬೇಗ ಮೊಟ್ಟೆಗಳನ್ನು ವಿತರಣೆ ಮಾಡುವಂತ ಕೆಲಸ ಮಾಡಬೇಕೆಂದು ಒತ್ತಾಯ ಮಾಡಿದ್ದಾರೆ. ನಾಗಪ್ಪ ಮಾಲಿಪಾಟೀಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ. ಎಸ್, ಈ ಬಗ್ಗೆ ಮಾತನಾಡೋದಕ್ಕೆ ಮಲ್ಲಣ್ಣ ದೇಸಾಯಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ತಾಲೂಕು ಅಧಿಕಾರಿಗಳು ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್, ಅಂಗನವಾಡಿ ಆರಂಭ ಆಗಿ 1 ವಾರ ಆದ್ರೂ ಕೂಡ ಮಕ್ಕಳಿಗೆ ಪೌಷ್ಟಿಕ ಆಹಾರ ಹೋಗ್ತಾ ಇಲ್ಲ ಅನ್ನುವಂಥ ವಿಚಾರ ನಿಮ್ಮ ಗಮನಕ್ಕೆ ಬಂದಿದೆಯಾ ಸರ್ ಈ ಘಟನೆ? ಇಲ್ಲ ಸರ್, ಪೌಷ್ಟಿಕ ಆಹಾರ ಈಗಾಗಲೇ ಎಲ್ಲ ಅಂಗನವಾಡಿ ಕೇಂದ್ರಕ್ಕೂ ಕೂಡ ಸಪ್ಲೈ ಆಗಿದೆ, ಅದರಲ್ಲಿ ಏನು ತೊಂದರೆ ಇಲ್ಲ ಸರ್. ಬಟ್ ಇಲ್ಲೀಗ ಕೊಟ್ಟಿಲ್ಲ ಅನ್ನೋದಾಗಿ ಈಗಾಗಲೇ ವರದಿ ಆಗಿದೆ. ಹಾಗಾದ್ರೆ ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ ಸರ್, ನಿಜವಾಗ್ಲೂ ನಮ್ಮ ಶಹಾಪುರ ತಾಲೂಕಿನಾದ್ಯಂತ ಸಂಪೂರ್ಣವಾಗಿ ಪೌಷ್ಟಿಕಾಹಾರ ನಮ್ಮ ಸರ್ಕಾರದಿಂದ ಏನು ನಿಗದಿಪಡಿಸಿದೆ ಅದರ ಪ್ರಕಾರ ಎಲ್ಲ ರೀತಿಯಾದಂಥ ಪೌಷ್ಟಿಕಾಹಾರ ಅಂಗನವಾಡಿ ಕೇಂದ್ರಕ್ಕೆ ಹೋಗಿದೆ. ಅವ್ರ ಹತ್ರ ಕೂಡ ರಿಸಿಪ್ಟ್ ಇದೆ. ನಾವು ಸಪ್ಲೈ ಮಾಡಿರುವಂಥ ನೋಟು ಕೂಡ ನಮ್ಮ ಹತ್ರ ಇದೆ ಸರ್. ಯಾವುದೇ ಕಾರಣಕ್ಕೂ ಅಂಥದ್ದೇನೂ ಆಗಿಲ್ಲ ಸರ್. ಬಟ್ ಹಾಗಾದ್ರೆ ಸದ್ಯ ಅಂಗನವಾಡಿಯಲ್ಲಿ ಏನು ಸಮಸ್ಯೆ ಆಗ್ತಿದೆ? ಸದ್ಯ ಅವ್ರು ಹೇಳ್ತಾ ಇರೋದು ಅಲ್ಲಿ ಯಾವುದೇ ರೀತಿಯಂಥ ಆಹಾರಗಳು ಹೋಗಿಲ್ಲ, ಹಾಲಿನ ಪೌಡರ್ ಆಗಿರಲಿ, ಮೊಟ್ಟೆ ಆಗಿರಲಿ. ಹಾಗಾದ್ರೆ ಅಲ್ಲಿ ಏನು ಸಮಸ್ಯೆ ಆಗ್ತಿರ್ಬೋದು? ಈ ಬಗ್ಗೆ ಏನಾದರೂ ಗಮನ ಹರಿಸಿದ್ದೀರಾ ಸರ್? ಇಲ್ಲ, ಗಮನ ಹರಿಸಿದ್ದೀನಿ ಸರ್. ನಾನು ಎಲ್ಲ ಕಡೆ ಅಂಗನವಾಡಿ ವಿಸಿಟ್ ಮಾಡಿದ್ರು ಕೂಡ ಎಲ್ಲ ಅಂಗನವಾಡಿ ಕೇಂದ್ರದಲ್ಲಿ ಪೌಷ್ಟಿಕಾಹಾರ ಇದೆ ಸರ್. ತಾವು ಬೇಕಿದ್ರೆ ಯಾರಾದ್ರೂ ನಮ್ಮ ಜೊತೆ ಬಂದ್ರೆ ನಾನು ಅದನ್ನು ಪೌಷ್ಟಿಕಾಹಾರವನ್ನು ತೋರಿಸ್ತೀನಿ ಸರ್. ಈಗಾಗಲೇ ಅಂಗನವಾಡಿ ಕೇಂದ್ರದಲ್ಲಿ ಪೌಷ್ಟಿಕಾಹಾರ ಸಂಪೂರ್ಣವಾಗಿ ಇದೆ ಸರ್. ಅಂಗನವಾಡಿ ಕೇಂದ್ರ 15 ದಿವಸಗಳ ಕಾಲ 1 ತಿಂಗಳ ಕಾಲ ರಜೆ ಇದ್ರು ಕೂಡ ನಾವು ಆ ಪೌಷ್ಟಿಕಾಹಾರನ್ನ ಅಂಗನವಾಡಿ ಕೇಂದ್ರಕ್ಕೆ ಸಪ್ಲೈ ಮಾಡಿ ಅವ್ರಿಗೆ ಮನೆ ಕೊಡ್ಲಿಕ್ಕೆ THR ಅಂತ ಹೇಳಿ ಬರ್ತದೆ ಸರ್. ಅದ್ರ ಪ್ರಕಾರ ನಾವು ಮನೆ ಕೊಡ್ಲಿಕ್ಕೆ ಕೂಡ ನಾವು ಹೇಳಿದ್ವಿ. ಅದ್ರ ಪ್ರಕಾರ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಪೌಷ್ಟಿಕಾಹಾರವನ್ನು ಮನೆಗೆ ಕೊಟ್ಟು ಅವ್ರ ಕಡೆ ದುಡಿಕಣವು ಕೂಡ ತೆಗೆದುಕೊಂಡಿರ್ತಕ್ಕಂಥದ್ದು. ಅದೇ ಪ್ರಕಾರ ಪೋಷನ್ ಟ್ರ್ಯಾಕರ್ ಅಲ್ಲಿ ಕೂಡ ಫೋಟೋಗಳನ್ನ ಅಪ್ಲೋಡ್ ಮಾಡಿರ್ತಕ್ಕಂಥದ್ದು. ನಮ್ಮಲ್ಲಿ ಎಲ್ಲಾ ರೀತಿಯಾದಂತಹ ಪ್ರೂಫ್ಗಳು ಕೂಡ ಇದೆ ಸರ್. ಎಸ್ ಸರ್, ನೀವು ಹೇಳ್ತಾ ಇದ್ದೀರಾ. ಬಟ್ ಅಲ್ಲಿ ಬಹಳ ಪ್ರಮುಖವಾಗಿ ಮೊಟ್ಟೆ ಮತ್ತು ಹಾಲಿನ ಪೌಡ್ರೇ ಇಲ್ಲ ಅನ್ನೋದಾಗಿ ಅಲ್ಲಿ ಅಂಗನವಾಡಿಯಲ್ಲಿ ಕೇಳಿ ಬರ್ತಿರೋ ಮಾತು ಸರ್. ಇಲ್ಲ, ಆ ಮೊಟ್ಟೆ ಅಂತೂ ಈಗ ನಮ್ ಸಪ್ಲೈ ಆಗಿದೆ ಸರ್. ಸಪ್ಲೈ ಆಗ್ಲಿಕ್ಕೆ ನಾವೇ ಮೊಟ್ಟೆ ಅವರು ಅಂಗನವಾಡಿ ಕೇಂದ್ರ ಸಪ್ಲೈ ಮಾಡೋದಿಲ್ಲ. ಬಾಲ ವಿಕಾಸ ಸಮಿತಿ ಅಂತ ಹೇಳಿದೆ ಸರ್. ಬಾಲ ವಿಕಾಸ ಸಮಿತಿಗೆ ನಾವು ಅವ್ರ ಅಕೌಂಟಿಗೆ ಜಾಯಿಂಟ್ ಅಕೌಂಟಿಗೆ ದುಡ್ಡನ್ನ ನಾವು ಜಮಾ ಮಾಡ್ತೀವಿ. ಅದರಿಂದ ಅಂಗನವಾಡಿ ಕಾರ್ಯಕರ್ತೆಯರು ಆ ಮೊಟ್ಟೆಯನ್ನು ಖರೀದಿ ಮಾಡಿ ಫಲಾನುಭವಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ ಸರ್. ಈಗಾಗಲೇ ರಜೆ ಇದ್ರು ಕೂಡ ನಾವು ಅವಾಗೇನು ಅವ್ರ ಅಕೌಂಟಿಗೆ ದುಡ್ಡನ್ನು ಜಮಾ ಮಾಡಿದ್ವಿ ಬಾಲ ವಿಕಾಸ ಸಮಿತಿಗೆ. ಆ ಅಕೌಂಟಿಂದ ಮೊಟ್ಟೆಯನ್ನು ಖರೀದಿ ಮಾಡಿ ಮನೆಗೆ ಕೊಟ್ಟಿದ್ದಾರೆ ಈ ರಜೆಯಲ್ಲಿ. ಈ ರಜೆ ಮುಗಿದ ನಂತರ ಈಗೇನು ಅಂಗನವಾಡಿ ಕೇಂದ್ರ ಪ್ರಾರಂಭ ಆಗಿದ್ದಾವೆ, ಈಗೂ ಕೂಡ ಅವ್ರ ಅಕೌಂಟಿನ ನಾವು ದುಡ್ಡನ್ನ ಜಮಾ ಮಾಡಿದ್ವಿ. ಈಗ 15ರಿಂದ 20 ದಿವಸ ಹಿಂದಗಡೆ ನಮಗೆ ಬಜೆಟ್ ಬಂದಿತ್ತು. ಅದನ್ನ ನಾವು TP ಇಂದ ಅಪ್ರೂವಲ್ ಮಾಡಿಕೊಂಡು ಅವ್ರ ಅಕೌಂಟ್ ಎಲ್ಲರೂ ಅಕೌಂಟ್ಗೆ ಈ 1 ವಾರದ ಹಿಂದೆ ಜಮಾ ಮಾಡಿದ್ವಿ ಸರ್. ಎಲ್ಲ ಅಂಗನವಾಡಿ ಕೇಂದ್ರ ಕಾರ್ಯಕರ್ತರು ಮೊಟ್ಟೆನ ಖರೀದಿ ಮಾಡಿ ಕೊಡ್ತಾ ಇದ್ದಾರೆ. ನನ್ನ ಹತ್ರ ಎಲ್ಲ ಈಗ ಸದ್ಯದಲ್ಲಿ ಮಾತ್ರ ಎಲ್ಲ ಅಂಗನವಾಡಿ ಕೇಂದ್ರ GPS ಫೋಟೋಗಳು ಕೂಡ ನನ್ನ ಹತ್ರ ಇದೆ ಸರ್. ಎಸ್ ಸರ್, ಜೊತೆಯಲ್ಲಿ ಅವರೇ ಅಂಗನವಾಡಿ ಕಾರ್ಯಕರ್ತೆಯರೇ ಮೊಟ್ಟೆಗಳನ್ನ ಖರೀದಿ ಮಾಡಿ GPS ಫೋಟೋಗಳನ್ನ ನನಗೆ ಹಾಕಿದ್ದಾರೆ ಸರ್. ನನ್ನ ಹತ್ರ GPS ಫೋಟೋಗಳು ಇದಾವೆ ಸರ್. ಯಾವುದೋ ಒಂದು ಅಂಗನವಾಡಿ ಆ ತರ ಆಗಿದೆ ಅವ್ರ ಮೇಲೆ ನಾವು ಕ್ರಮ ಕೈಗೊಳ್ತೀವಿ. ಈ ರೀತಿ ಮುಂದೆ ಆಗ ಕೂಡ ನಾವು ನೋಡ್ಕೋತೀವಿ ಸರ್. ಎಸ್ ಸರ್. ಸೊ ಹಾಗಾಗಿ ಅಲ್ಲಿಗ ಮೊಟ್ಟೆ ಮತ್ತು ಹಾಲಿನ ಪೌಡರ್ ಇಲ್ಲ ಅಂತಿದ್ದಾರೆ. ಸೊ ಒಟ್ಟಿನಲ್ಲಿ ಅಲ್ಲಿ ಏನು ಮಿಸ್ಟೇಕ್ ಆಗಿದೆ ಅಥವಾ ಹೋಗಿಲ್ವಾ ಅನ್ನೋದಾಗಿ ಗಮನ ಹರಿಸಲಿ ಅನ್ನೋದು ಗ್ಯಾರಂಟಿ ನ್ಯೂಸ್ನ ಆಶಯ. ಎಸ್ ಸರ್, ಥ್ಯಾಂಕ್ ಯು ಸರ್. ನಾನು ಅದನ್ನು ಮಾಡ್ತೀನಿ ಸರ್. ನಾನು ಅಲ್ಲಿ ಹೋಗಿ ಇಮಿಡಿಯೇಟ್ ವಿಸಿಟ್ ಮಾಡಿ ಹಾಲಿನ ಪೌಡರ್ದು ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಸರ್. ಬಟ್ ಅದು ಕೂಡ ಈ ಸಲ ಕ್ಲಿಯರ್ ಆಗಿದೆ. ಅದನ್ನು ಕೂಡ ನಾವೆಲ್ಲ ಅಂಗನವಾಡಿ ಕೇಂದ್ರಕ್ಕೆ ಸಪ್ಲೈ ಆಗ್ತಾ ಇದೆ ಸರ್. ಏನು ತೊಂದರೆ ಇಲ್ಲ. ಮೊಟ್ಟೆದು ಮಾತ್ರ ಅವ್ರ ಬಾಲ ವಿಕಾಸ ಸಮಿತಿ ಅಕೌಂಟಿಗೆ ನಾವು ದುಡ್ಡು ಹಾಕ್ತಿದ್ದೀವಿ ಸರ್. ಯಾವುದೇ ಕಾರಣಕ್ಕೂ ಮೊಟ್ಟೆಯನ್ನು ನಾವು ಆಫೀಸಿಂದ ಆಗಲಿ ಬೇರೆಯವರಿಂದಾಗಲಿ ಕೊಡ್ಲಿಕ್ಕೆ ಅವಕಾಶ ಇಲ್ಲ. ಹೀಗಾಗಿ ಅವರೇ ಖರೀದಿ ಮಾಡಿ ಹಾಕಬೇಕು. ಅದನ್ನು ನಾನು ಫಾಲೋ ಅಪ್ ಮಾಡ್ತಾ ಇದ್ದೀವಿ ಸರ್. ಸರ್, ಅಂದ್ರೆ ನೀವೀಗ ಹಣ ಹೋಗಿದೆ ಅಂತ ಹೇಳ್ತಿದ್ದೀರಾ, ಬಟ್ ಅಲ್ಲಿ ಮೊಟ್ಟೆ ಯಾಕೆ ತಗೊಂಡಿಲ್ಲ ಅಥವಾ ಅಲ್ಲಿ ಯಾವ ರೀತಿಯ ಪ್ರಕ್ರಿಯೆ ಆಗುತ್ತೆ ಸರ್? ಅಂದ್ರೆ ನಿಮ್ಮಿಂದ ಅಮೌಂಟ್ ಹೋಗುತ್ತೆ, ಅದಾದ್ಮೇಲೆ ಯಾರು ಪರ್ಚೇಸ್ ಮಾಡ್ತಾರೆ? ಅಲ್ಲಿ ಅವರೇ ಬಾಲ ವಿಕಾಸ ಸಮಿತಿಯ ಅಕೌಂಟ್ ಇಂದನೇ ಅಂಗನವಾಡಿ ಕಾರ್ಯಕರ್ತೆ ದುಡ್ಡನ್ನ ತೆಗೆದು ಅದೇ ಲೋಕಲ್ ಅಲ್ಲಿ ಸಿಗ್ತಕ್ಕಂಥ ಮೊಟ್ಟೆಯನ್ನ ಖರೀದಿ ಮಾಡಿ ಫಲಾನುಭವಿಗೆ ಕೊಡಬೇಕು ಸರ್. ಈಗಾಗಲೇ ರಜೆ ಅವಧಿಯಲ್ಲಿ ಕೊಟ್ಟಿದ್ದಾರೆ ಸರ್. ಬಟ್ ಈಗ ರಜೆ ಮುಗಿದ ನಂತರ ಮತ್ತೆ ಅಂಗನವಾಡಿ ಕಾರ್ಯಕರ್ತೆಗೆ ನಾವು ದುಡ್ಡು ಕೂಡ ಹಾಕಿದ್ದೀವಿ. ಈ 1 ವಾರದಗಡೆ ಅವ್ರಿಗೆ ದುಡ್ಡು ಕೂಡ ಜಮಾ ಆಗಿದೆ. ಈ ಖರೀದಿ ಮಾಡಿ ಎಲ್ಲರಿಗೂ ಕೊಡ್ತಾ ಇದ್ದಾರೆ ಸರ್. ಏನು ತೊಂದರೆ ಇಲ್ಲ ಸರ್. ಈಗ ನಂತರ GPS ಫೋಟೋಗಳಿದೆ ಸರ್. ಅವರೇ ಅಂಗನವಾಡಿ ಕಾರ್ಯಕರ್ತೆಯರು ಸ್ವತಃ ಖರೀದಿ ಮಾಡಿ ತಗೊಂಡಿರೋದನ್ನ ನಂಗೆ GPS ಫೋಟೋಗಳು ಕೂಡ ಹಾಕಿದ್ದಾರೆ ಸರ್. ಈ ಕನಿಷ್ಠ ಇಲ್ಲ ಅಂದ್ರೆ ನಾನು ಕಲೆಕ್ಟ್ ಮಾಡಿದ ಪ್ರಕಾರ 100 ಫೋಟೋಗಳು ನನ್ನ ಮೊಬೈಲ್ ಇದೆ ಸರ್. ಸರ್, ಅಂತಂದ್ರೆ ನೀವೀಗ ನಿಮ್ ಕಡೆಯಿಂದ ಹಣ ಹೋಗಿದೆ, ಅಲ್ಲಿನ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಯಾರಿರ್ತಾರೆ ಅವರು ತಗೊಳ್ಬೇಕು ಅನ್ನೋದು. ಬಟ್ ಈಗ ಅಲ್ಲಿ ಹಾಗಾದ್ರೆ ಈಗ ಮಕ್ಕಳಿಗೆ ಬಹಳ ಪ್ರಮುಖವಾಗಿ ಹಾಲಿನ ಪೌಡರ್ ಮತ್ತು ಮೊಟ್ಟೆ ಸಿಗ್ತಿಲ್ಲ. ಹಾಗಾದ್ರೆ ಯಾರು ಮಿಸ್ಟೇಕ್? ಅದು ಯಾರು ತೆಗೆದುಕೊಳ್ಬೇಕು, ಯಾರು ತಗೊಂಡಿಲ್ಲ ಅಂತ? ಇಲ್ಲ ಸರ್, ಅವರು ಅಂಗನವಾಡಿ ಕಾರ್ಯಕರ್ತೆಯರು ತಗೋಬೇಕು ಸರ್. ಬಟ್ ಅಲ್ಲಿ ತಗೊಂಡು ಹಾಕಿಲ್ಲ ಅಂದ್ರೆ ನಾನು ಈಗ ಇಮಿಡಿಯೇಟ್ ಆಗಿ ಅಲ್ಲಿ ನಾನು ವೆರಿಫಿಕೇಶನ್ ಮಾಡ್ತೀನಿ ಸರ್. ತಕ್ಷಣವಾಗಿ ವೆರಿಫಿಕೇಶನ್ ಮಾಡಿ ಅವ್ರ ಮೇಲೆ ಒಂದು ವೇಳೆ ತಗೊಂಡು ಹಾಕಿದ್ದಿಲ್ಲ ಅಂತಂದ್ರೆ ಅವ್ರ ಮೇಲೆ ಕ್ರಮ ಕೂಡ ನಾವು ಮಾಡ್ತೀವಿ ಸರ್. ಎಸ್ ಧನ್ಯವಾದಗಳು ಸರ್, ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್.